ಮೇಡಮ್ ಎಷ್ಟು ಗಂಟೆಗೆ ಆಯಿತು, ಏನಾಯಿತು? ರೆಕಾರ್ಡಿಂಗ್ ಪ್ರಕಾರ 149ಗೆ ಬಂದಿದ್ದಾರೆ ಅವರು. ಹಿಂದ್ಗಡೆ ನಮ್ಮ ಈ ಬೆಡ್ರೂಮ್ ಇದು ಕಿಟಕಿ ಗ್ರಿಲ್ಸ್ ಬ್ರೇಕ್ ಮಾಡಿ ಒಳಗೆ ಬಂದಿದ್ದಾರೆ. ಮೊದಲು ಆ ಬೆಡ್ರೂಮಲ್ಲಿ ಇದ್ದದ್ದು ಕಬಟ್ ಎಲ್ಲ ಜಪ್ತಿ ಮಾಡಿ ಅಲ್ಲಿ ಏನು ಸಿಗದ ಕಾರಣ ಮೇಲ್ಗಡೆ ಹೋಗಿರಬೇಕು. ಮೇಲ್ಗಡೆ ಕಬಟ್ ಓಪನ್ ಆಗಿದೆ, ಅಲ್ಲಿ ಸಹ ಏನಿಲ್ಲ, ಮಕ್ಕಳದ್ದು ಬಟ್ಟೆ ಮಾತ್ರ. ನೆಕ್ಸ್ಟ್ ನಮ್ಮ ಬೆಡ್ರೂಮಿಗೆ ಬಂದಿದ್ದಾರೆ. ಬಂದ ಕೂಡಲೇ ನನಗೆ ಎಚ್ಚರಿಕೆ ಆಯಿತು, ಬೊಬ್ಬೆ ಹಾಕಿದೆವು. ಬೊಬ್ಬೆ ಹಾಕಿದ ಕೂಡಲೇ ನಮಗೆ ಹೊಡೆದು ಬಿಟ್ಟರು. ನನ್ನ ಗಂಡನಿಗೆ ಜಾಸ್ತಿ ಪೆಟ್ಟಾಗಿದೆ. ಏನು ಹೇಳಿದ್ರು, ಯಾವ ಭಾಷೆಯಲ್ಲಿ? ಕ್ಯಾಶ್ ಕೊಡಿ ಅಂತ ಕನ್ನಡದಲ್ಲಿ ಮಾತಾಡಿದರು. ಕ್ಯಾಶ್ ಕೊಡಿ ಅಂತ ಹೇಳಿದರು. ಮತ್ತು ಕ್ಯಾಶ್ ಇಲ್ಲ ನಮ್ಮ ಹತ್ರ, ಇದ್ದದಲ್ಲಿ ಪರ್ಸಲ್ಲಿ ಉಂಟು, ತೊಗೊಂಡೋಗಿ ಅಂತ ಹೇಳಿದ್ದೆವು. ಅದರಲ್ಲಿ ಜಾಸ್ತಿ ಹಣ ಇರಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ಹೊಡೆದ್ರು ಅವರು, ಸರಿ ಹೊಡೆದ್ರು, ಕಾಲಲ್ಲೆಲ್ಲ ಹೊಡೆದ್ರು. ಬೊಬ್ಬೆ ಹಾಕಿದ್ದಕ್ಕೆ ಪುನಃ ಹೊಡೆದ್ರು. ಪುನಃ ನಾನು ಸಹ ಬೊಬ್ಬೆ ಹಾಕಿದೆ, ಹತ್ತಿರದವರು ಯಾರಾದರೂ ಬರಲಿ ಅಂತ. ಯಾರು ಬರಲಿಲ್ಲ ಅವಾಗ, ಅಂದರೆ 4 o'clock ಅಲ್ಲ. ಅಷ್ಟೊತ್ತಿಗೆ 2 ಕಬಟ್ ಜಪ್ತಿ ಮಾಡಿ 3ನೇ ಕಬಟ್ ನಂದು ಗೋಲ್ಡೆಲ್ಲ ಇರೋದು ಅದರಲ್ಲಿ. ಬೀಗದ ಕೈ ಕೊಟ್ಟೆ ನಾನು, ಬೀಗದ ಕೈ ಅವರಿಗೆ ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಸ್ಕ್ರೂ ಡ್ರೈವರಲ್ಲಿ ಓಪನ್ ಮಾಡಿದರು. ಸ್ಕ್ರೂ ಡ್ರೈವರಿಗೆ ಮಾತಾಡಿದ್ದಕ್ಕೆ ನನಗೆ ಹೊಡೆದ್ರು ಪುನಃ ಎದೆಗೆ, ಮತ್ತು ಇಲ್ಲಿ ಕೈಗೆಲ್ಲ ಹೊಡೆದ್ರು, ಕೈಗೆ. ಮತ್ತು ಓಪನ್ ಮಾಡಿ 4 ಜನ ಇದ್ದರು. ಚಡ್ಡಿ ಶಾರ್ಟ್ಸ್ ಹಾಕಿದ್ರು, ಮತ್ತು ಫುಲ್ ಮಂಕಿ ಕ್ಯಾಪ್ ಹಾಕಿರ್ಬೇಕು. ಮುಖ ಪರಿಚಯ ಇಲ್ಲ ನಮಗೆ. ನಮ್ಮ ತಗೊಂಡು ಹೋದ್ರು ಕಾರ್. ಲಾಸ್ಟಿಗೆ ಅವ್ರು 440ಗೆ ನಮ್ಮದು ಕಾರ್ ಕೇಳಿದರು, ಕೀ ಕೊಡಿ ಅಂತ. ನಾನು ಡ್ರೈವರಲ್ಲಿ ಉಂಟು, ಹೇಳುವಾಗ ಹೇಳ್ಬೇಡಿ, ಸೈಲೆಂಟ್, ಮಾತಾಡಬೇಡಿ. ಅಮ್ಮ ಅಂತ ಹೇಳಿದರು ಅವರು. ಗಲತ್ ನೈ ಕರೇಗ ಅಂತ ಹೇಳಿದರು ಅವರು. ನೀವು ಮಲಗಿದ್ರು ಹಿಂದಿ ಆ ವರ್ಡ್ ಹಿಂದಿಯಲ್ಲಿ ಮಾತಾಡಿದರು ಅವರು. ಮತ್ತು ಕನ್ನಡದಲ್ಲಿ ಸಹ ಮಿಕ್ಸ್. ಅವರಷ್ಟಕ್ಕೆ ಮಾತಾಡುವಾಗ ಗುಟ್ಟಲ್ಲಿ ಕಿವಿಯಲ್ಲಿ ನಮಗೆ ಕೇಳಿಸೋದಾಗಿ ಮಾತಾಡ್ತಿದ್ರು ಅವರು. 4 ಜನ ಇದ್ದರು. ಅದು ಗೊತ್ತಿಲ್ಲ ನಮಗೆ. ಹೋಗುವಾಗ ನಮ್ಮ ಕಾರ್ ತಗೊಂಡು ಹೋದ್ರು ಅಷ್ಟೇ. ಕಟ್ ಮಾಡಿದ್ದಾರೆ, ಹೌದು. ಹೋಗುವಾಗ ಮೇನ್ ಡೋರಲ್ಲಿ ನಮ್ದು ಬಾಗಿಲು ಕೀ ಹ್ಯಾಂಗ್ ಇರ್ತದೆ ರಾತ್ರಿಗೆ, ಲಾಕ್ ಆಗಿ ನಾನು ಅಲ್ಲೇ ಇಡೋದು. ಅದನ್ನು ಓಪನ್ ಮಾಡಿ ಸ್ಟ್ರೈಟ್ ಅವೇ ಹೋದರು ಅವರು. ಒಬ್ಬ ಮೊದಲು ಹೋದ, ಕಾರ್ ಸ್ಟಾರ್ಟ್ ಮಾಡಿ ಹೊರಗಿಟ್ಟ, ಮತ್ತು 3 ಕರೆಸಿ 3 ಜನ ಹೋದ್ರು. ಇಲ್ಲ, ಆಗಲೇ ಇಲ್ಲ ನಮಗೆ. ಬಾಗಿಲು ಬಂದ್ ಮಾಡಿ ಕೆಲಸ ಮಾಡಿರ್ಬೇಕು ಅವರು. ಎಷ್ಟು ಗಂಟೆ ತೆಗೆದಿದ್ರು ಮೇಡಮ್? ನಾವು ಅದು ರೆಕಾರ್ಡಿಂಗ್ ಅವ್ರು ನೋಡಿದ್ರು 149 ಹೌದು, 440ಗೆ ಹೋಗಿದ್ದಾರೆ. 2 ಗಂಟೆ ತನಕ 149 to 43 ಆಲ್ಮೋಸ್ಟ್ 3 hours. ನಂದು ಪೆಟ್ರಿಷಿಯನ್. ಹಸ್ಬೆಂಡ್ ವಿಕ್ಟಮ್ ಎನ್ರೋಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಉಂಟು. ಅವರಿಗೆ ಫ್ರ್ಯಾಕ್ಚರ್ ಆಗಿದೆ, ಕೈಗೆ, ಬೆರಳಿಗೆ ಮತ್ತು ಕಾಲಿಗೆ, ನೀಗೆ ಪೆಟ್ಟಾಗಿ ಫ್ರ್ಯಾಕ್ಚರ್ ಆಗಿದೆ. ಚೂರಿ ಕಾಣಲಿಲ್ಲ ನಮಗೆ, ರಾಡ್ ಇತ್ತು ಅವ್ರ ಹತ್ರ, ದೊಡ್ಡದು ರಾಡ್ ಇತ್ತು ಒಂದು. ನಮಗೆ ಪರಿಚಯ ಇಲ್ಲ ಸರ್. ನಮಗೆ ಕನ್ನಡ ಮತ್ತು ಹಿಂದಿ ಅಲ್ಲ, ನಮ್ಮ ಕನ್ನಡ ಅಲ್ಲ ಅದು. ಹಿಂದಿ ಸಹ ನಮ್ಮ ಬಾಂಬೆ ಹಿಂದಿ ಅಲ್ಲ ಅದು. ಬಾಂಬೆ ಫಾಸ್ಟ್ ಮಾಡ್ತಾರೆ, ಇಲ್ಲಿ ಸ್ವಲ್ಪ ಸ್ಲೋ. ಹೆಚ್ಚಾಗಿ ಕನ್ನಡವೇ ಮಾತಾಡ್ತಿದ್ರು ಅವರು. ನನ್ನ ಹಸ್ಬೆಂಡಿಗೆ ತುಂಬ ಹೊಡೆದಿದ್ದಾರೆ ಅವರು. ಸುಮಾರು 4 ಗಂಟೆಗೆ ಬೆಳಿಗ್ಗೆ ನನ್ನ ಮನೆಗೆ ಫೋನ್ ಬಂತು, ಇವರ ನೇಬರಿಂದ ಫೋನ್ ಬಂತು, ಹೀಗೆ ಕಳ್ಳರು ಬಂದಿದ್ದಾರೆ, ನಮ್ಮ ಹಸ್ಬೆಂಡಿಗೆ ಹೊಡೆದಿದ್ದಾರೆ ಅಂತೇಳಿ. ಹಾಗೆ ನಾನು ಫೋನ್ ತೆಗೆದುಕೊಂಡು ಫಸ್ಟ್ ನಾನು ಕಂಟ್ರೋಲಿಗೆ ಫೋನ್ ಮಾಡಿದೆ, ಉರ್ವ ಸ್ಟೇಷನ್ಗೆ. ಅದು ಪಿಕ್ ಮಾಡಲಿಲ್ವಾ ಗೊತ್ತಿಲ್ಲ, ಅದು ಯಾರೋ ರಾಂಗ್ ನಂಬರ್ ಬಂತು. ಹಾಗೆ ನಾವು ಬ್ಯಾಂಗ್ಳೂರಿಗೆ 100ಗೆ ಫೋನ್ ಮಾಡಿ ನಾವು ಅವರಿಗೆ ಹೇಳಿ, ಅವರು ನಮಗೆ ಅಡ್ರೆಸ್ ಎಲ್ಲ ಕೊಟ್ಟು, ಇಲ್ಲಿ ಅಂತ ಕೇಳಿದಕ್ಕೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟಿದ್ದ ಮೇಲೆ ಇಮಿಡಿಯೇಟ್ ನಾನು ಅವರ ಮನೆಗೆ ಮುಟ್ಟುವ ಮೊದಲೇ ಅವರು ಬಂದು, ಪೊಲೀಸು ಬಂದು, ನಾನು ಹೇಳಿದೆ ಇದೇ ಮನೆ ಅಂತ ಹೇಳಿದೆ. ಅವರನ್ನು ಕರೆದುಕೊಂಡು ಒಳಗೆ ಹೋಗುವಾಗ ಅಂಕಲ್ ಬೆಡ್ಡಲ್ಲಿ ಬಿದ್ದಿದ್ದಾರೆ, ರಕ್ತ ಎಲ್ಲ ಬರ್ತಾ ಉಂಟು. ಅವರು ಹೇಳಿದ ಆಂಟಿ ಹೇಳಿದರು ಕಾರು ತೆಗೆದುಕೊಂಡು ಹೋಗಿದ್ದಾರೆ, ಬಂಗಾರ ಮತ್ತು ಹಣ ಕೇಳಿದರು, ಹಣ ಇಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಾವು ಅವರು ಪೊಲೀಸ್ ಅವರೆಲ್ಲ ಬಂದು ಅವರನ್ನು ಇದು ಮಾಡಿದ್ರು. ಅದು ಆಂಟಿ ಹೇಳಿದ್ರು, ನಮಗಂತೂ ಗೊತ್ತಿಲ್ಲ, ನಾವು ಬಂದ ಮೇಲೆ ಅದೇ ಅವರು ಹೇಳಿದ್ರು ಹೀಗೆ ಬಂದಿದ್ದಾರೆ, ಚಡ್ಡಿ ಕಳ್ಳವರು ಬಂದಿದ್ದಾರೆ ಅಂತ ಹೇಳಿದ್ರು. ನಮಗೊಂದು 1 ವಾರ ಮೊದಲೇ ಇನ್ಫಾರ್ಮೇಷನ್ ಇತ್ತು, ಈ ಏರಿಯಾದಲ್ಲಿ ಕೋಡಿಕಲ್ಲಲ್ಲಿ ಒಮ್ಮೆ ಇದ್ದಿದ್ದಂತ ಹೇಳಿ. ಅದಕ್ಕೋಸ್ಕರ ನಾವು ಇಮಿಡಿಯೇಟ್ ಫೋನು ಎತ್ತ ಕೂಡಲೇ ನಾವು ಬಂದು ಅವರು ಹೇಳಿದ ಕೂಡಲೇ ನಾವು ಹೇಳಿದೆ ಹೌದು ಅವರೇ ಆಗಿರ್ಬೋದು ಅಂತ ಹೇಳಿ. CCTVಯಲ್ಲಿ ಇನ್ನು ಗೊತ್ತಾಗಬೇಕಷ್ಟೇ. ಇನ್ನು ಸಾಯಂಕಾಲದೊಳಗೆ ಎಲ್ಲ ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ. ಇವನು ನಮ್ಮ ಏರಿಯಾದಲ್ಲಿ ಸಹ, ನಮ್ಮ ಇದು ದಡ್ಡಲ್ ಕಾಡು 2nd 3rd ಕ್ರಾಸಲ್ಲಿ ಸಹ ಬಂದಿದ್ದಾರೆ ಅಂತೇಳಿ ನಮಗೆ ಸುದ್ದಿ 12:30 ಗಂಟೆಗೆ. ಅದು ನಾವು ಸಾಯಂಕಾಲದೊಳಗೆ ಅದರದ್ದು ಇನ್ಫಾರ್ಮೇಶನ್ ನಾವು ಕೊಡ್ತೇವೆ, ಸಂದೇಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.